ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಈಗ ಥಂಬ್ನೇಲ್ ನೋಡಿನೇ ಬಂದಿರ್ತೀರ. ನಾನು ಪಾಪುಗೆ ಬರ್ಡೇ ಶಾಪಿಂಗ್ ಮಾಡೋ ವ್ಲಾಗ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಸ್ವಲ್ಪ ಬಿಸಿಲು ಕಾಯಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮನೆ ಹತ್ರ ಬಿಸಿಲು ಬರೋದು ತುಂಬಾ ಕಮ್ಮಿ. ಆಪೋಸಿಟ್ ಬಿಲ್ಡಿಂಗ್ ಇರೋದ್ರಿಂದ ಬಿಸಿಲು ಬರೋದೇ ಇಲ್ಲ. ಹಾಗಾಗಿ ನನ್ನ ಪ್ರೆಗ್ನೆನ್ಸಿ ಚೆಕಪ್ಪಲ್ಲೆಲ್ಲ ಬಂದು ಮೇಯ್ನ್ಲಿ ವಿಟಮಿನ್ ಡಿ ಕಮ್ಮಿ ಇದೆ ಅಂತಲೇ ಬಂದಿರೋದು, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಬಿಸಿಲು ಸ್ವಲ್ಪ ಜಾಸ್ತಿನೇ ತಗೋಬೇಕು ಅಂತ ಅಂದ್ಬಿಟ್ಟು, ಬಿಸಿಲು ಬರ್ತಿದೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಮನೆ ಒಳಗಡೆ ಬಂದೆ. ಆಮೇಲೆ ನಾನು ಪಾಪು ಕರ್ಕೊಂಡು ಡೈರೆಕ್ಟ್ ವಿಜಯನಗರಕ್ಕೆ ಹೋಗಿಬಿಟ್ಟು ಶಾಪಿಂಗ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಪಾಪುಗೆ ಎಲ್ಲ ರೆಡಿ ಮಾಡಿದ್ದೆ, ನಾಷ್ಟ ಎಲ್ಲ ಮಾಡಿಬಿಟ್ಟಿದ್ವಿ ನಾವು. ಈಗಲೇ ಟೈಮ್ 12 ಗಂಟೆ ಆಗಿತ್ತು. ಸೊ ಬೇಗ ಹೋಗಿ ಬಂದುಬಿಡೋಣ ಅಂತ, ಯಾಕೆಂದರೆ ಇಲ್ಲಿ ಸಂಜೆ ಟೈಮಲ್ಲಿ ಮಳೆ ಬರೋ ಥರ ಸಿಚುವೇಶನ್ ಇರುತ್ತೆ. ಹಾಗಾಗಿ ಸಂಜೆ ಆಗಿಬಿಟ್ರೆ ಮಳೆ ಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಗೆ ರೆಡಿ ಆಗಿಬಿಟ್ಟೆ ನಾನು. ನಮ್ಮ ಹಸ್ಬೆಂಡ್ಗೆ ಹೇಳಿದರೆ ಬಿಡ್ತಿದ್ರು. ಈಗ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವ್ರಿಗೆ ಸೇಲ್ ಸೀಸನ್ ಇದೆ. ಹಾಗಾಗಿ ಅವರು ಮಾರ್ನಿಂಗ್ ಬೇಗನೆ ಹೋಗಿಬಿಟ್ರು ಸ್ಟೋರ್ಗೆ. ಹಾಗಾಗಿ ನಾನು ಪಾಪುನ ಆಟೋದಲ್ಲೇ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಆಟೋದಲ್ಲೇ ಹೋದ್ವಿ. ಅಲ್ಲಿ ಹೋಗಿದ್ದೆ, ಸ್ವಲ್ಪ ದೇವರ ಐಟಮ್ಸ್ ಎಲ್ಲ ತುಂಬ ಹಾಕಿದ್ರು ಡಿಸ್ಪ್ಲೇಲಿ. ಈಗ ವರಮಹಾಲಕ್ಷ್ಮಿ ನಡೀತಾ ಇದೆ ಅಲ್ವಾ, ಹಾಗಾಗಿ ಸೊ ಮುಖವಾಡ ನೋಡಿದರೆ ತುಂಬ ಚೆನ್ನಾಗಿತ್ತು. ಆದರೆ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ ಇತ್ತು. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಇದನ್ನು ಹೇಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲ ಕಂಪ್ಲೀಟ್ ಫೇಸ್ಗೆ ಏನೇನು ಡೆಕೋರೇಷನ್ ಎಲ್ಲ ಬೇಕು ಅದೆಲ್ಲ ಮಾಡಿದ್ರು ಅವರು. ಅಂದರೆ ಎಲ್ಲ ವರ್ಷವೂ ಇದೆ, ಅದನ್ನೇ ಇಡಬೇಕಾ ಅಥವಾ ಬೇರೆ ಚೇಂಜ್ ಮಾಡಬೇಕಾ ಅಂತ ಗೊತ್ತಿಲ್ಲ. ಬಟ್ ಬೆಳ್ಳಿದಿತ್ತು ನೋಡಿ, ಅದನ್ನು ರೆಗ್ಯುಲರ್ ಎಲ್ಲ ವರ್ಷವೂ ಯೂಸ್ ಮಾಡ್ತಾರೆ ಅಲ್ವಾ. ಸೊ ನೋಡಿ ನಾನೇನು ತೊಗೊಳ್ಲಿಲ್ಲ, ನೋಡ್ಬಿಟ್ಟು ಜಸ್ಟ್ ಹಾಗೆ ಮೂವ್ ಆನ್ ಆದೆ. ಮತ್ತು ಅಲ್ಲೆಲ್ಲ ಡಾಲ್ಸ್ ಹಾಕಿದ್ರು, ಎಷ್ಟು ಚೆನ್ನಾಗಿದೆ ನೋಡಿ. ಈ ಡಾಲ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು, ತುಂಬ ಚೆನ್ನಾಗಿತ್ತು. ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ದಿದ್ರೆ ತೊಗೊಂಡ್ಬಿಡ್ತಿದ್ದೆ. ಬಟ್ ನಾನು ಊರಿಗೆ ಹೋಗ್ತಾ ಇರೋದ್ರಿಂದ ನಾನು ಅದು ಜಸ್ಟ್ ಒಂದು 2 ಕ್ಲಿಪ್ ತೊಗೊಂಡು ಹಾಗೆ ಬಂದುಬಿಟ್ಟೆ, ತೊಗೊಂಡಿಲ್ಲ. ಅದಾದಮೇಲೆ ಬರ್ಡೇಗೆ ಪಾಪು ಫ್ರಾಕ್ ನೋಡೋಕ್ಕೆ ಅಂತ ಹೋದೆ. ತುಂಬ ಕಲೆಕ್ಷನ್ಸ್ ಇತ್ತು, ಆದರೆ ಯಾವ್ದು ತೊಗೊಳ್ಳೋದಂತಲೇ ಕನ್ಫ್ಯೂಷನ್ ಆಗ್ತಾಯಿತ್ತು. ಫೈನಲಿ ಒಂದು ಡಿಸೈಡ್ ಮಾಡಿ ಒಂದು ತೊಗೊಂಡೆ. ಸೊ ಇದೆಲ್ಲ ಅಲ್ಲಿ ಕಲೆಕ್ಷನ್ಸ್ ಇತ್ತು. ಇದು ಸ್ವಲ್ಪ ಸೈಜ್ ದೊಡ್ಡದು ಆ ಥರ ತೋರಿಸ್ತಾ ಇದ್ರು. ನಾನು ಎಲ್ಲ ನೋಡಿದೆ, ಎಲ್ಲ ಚೆನ್ನಾಗೇ ಇತ್ತು. ಸೊ ಅದರಲ್ಲಿ ಯಾವ್ದು ಬೇಕು ನೋಡಿಬಿಟ್ಟು ಫೈನಲಲ್ಲಿ ಒಂದು ತೊಗೊಂಡು ಅದಾದಮೇಲೆ ನಾನು ಪಾಪುನ ಕರ್ಕೊಂಡು ಬಂದೆ. ತುಂಬ ಟೈಮ್ ಆಗಿತ್ತು ಅಂದ್ಬಿಟ್ಟು ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಡೈರೆಕ್ಟ್ ಸೀದಾ ಮನೆಗೆ ಬಂದುಬಿಟ್ಟೆ. ನಾನು ಆಕ್ಸೆಸರೀಸ್ ಅಷ್ಟು ತೊಗೋಬೇಕಿತ್ತು, ಹಾಗಾಗಿ ತೊಗೊಂಡು ಬಂದೆ ಅಷ್ಟೇ. ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಸೊ ನಾನು ನಿಮಗೆ ಹೇಳ್ದಂಗೆ ಪಾಪು ಬರ್ಡೇಗೆ ಶಾಪಿಂಗ್ ಬಂದಿದ್ದೀನಿ. ಸ್ವಲ್ಪ ಫ್ರಾಕ್ಸು ಆ್ಯಂಡ್ ಬ್ಯಾಂಗಲ್ಸ್, ಆ್ಯಕ್ಸೆಸರೀಸ್ ತೊಗೊಂಡು ಬಂದಿದ್ದೀನಿ. ಸೊ ನಾನು ಈಗ ಜಸ್ಟ್ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲೇ ತುಂಬ ಟೈಮ್ ಆಗಿಬಿಡ್ತು. ನಾನು ಹೋಗಿದ್ದೆ ಆಲ್ಮೋಸ್ಟ್ 1 o'clock ಅನ್ಕೋತೀನಿ. ಈಗ 3:30 ಅಷ್ಟಾಯಿತು ಟೈಮು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಸೊ ಯಾವ ಥರ ತೊಗೊಂಡಿದ್ದೀನಿ ಅಂತ ನೋಡಿ. ಇದು ಒಂದು ಪ್ರಿಟ್ಟಿ ಫ್ರಾಕು, ಆ್ಯಕ್ಚುಲಿ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ. ಇದೊಂದು ಫ್ರಾಕ್ ತೊಗೊಂಡೆ ಅವಳಿಗೆ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆ್ಯಕ್ಸೆಸರೀಸ್ ತೊಗೊಂಡಿದ್ದೀನಿ. ಈ ಕಡೆ ಒಂದು ಆ್ಯಂಡ್ ಪರ್ಲ್ ವಿತ್ ಸ್ಟೋನ್ ಪೆಂಡೆಂಟ್ ಇರೋದು ಸರ. ಇದೆಲ್ಲ ನಮ್ಮ ಗುಂಡಿಗೆನೆ. ಆ್ಯಂಡ್ ಬ್ಯಾಂಗಲ್, ಸೊ ಬ್ಲೂ ಕಲರ್ ಬ್ಯಾಂಗಲ್ಲೇ ತೊಗೊಂಡಿದ್ದೀನಿ. ಪಿಂಕು ಇತ್ತು, ಸೊ ಬ್ಲೂ ಇರಲಿ ಅಂದ್ಬಿಟ್ಟು ಬ್ಲೂ ತೊಗೊಂಡೆ. ಆ್ಯಂಡ್ ನನಗೆ ಸ್ವಲ್ಪ ನಾನೊಂದು ಆ್ಯಕ್ಸೆಸರೀಸ್ ರಿಂಗ್ ತೊಗೊಂಡೆ, ಕಾಣಿಸ್ತಾ ಇರಲಿಲ್ಲ. ಇದೆರಡು ರಿಂಗು ಆ್ಯಂಡ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ, ಇದೊಂದು ತೊಗೊಂಡೆ. ಆ್ಯಂಡ್ ಇಷ್ಟು ತೊಗೊಂಡೆ. ಇಷ್ಟೆಲ್ಲ ಓವರಾಲ್ ಎಲ್ಲ ಸೇರಿ ಫ್ರಾಕು, ಆ್ಯಕ್ಸೆಸರೀಸು ಆ್ಯಂಡ್ ನಂದು ಇಯರಿಂಗ್ಸು, ರಿಂಗು, ಬ್ಯಾಂಗಲ್ಸು ಎಲ್ಲ ಸೇರಿ ಟೋಟಲ್ ಓವರಾಲ್ ಎಲ್ಲ ಒಂದು 1500 rupees ಆಯ್ತು ಅಷ್ಟೇ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಇವತ್ತು. ಆ್ಯಂಡ್ ಬಿಸಿಲಲ್ಲಿ ತುಂಬ ಟಯರ್ಡ್ ಆಗಿಬಿಡ್ತು, ಏನೂ ಊಟ ಕೂಡ ಮಾಡಿಲ್ಲ. ಇವಾಗಲೇ ಬಂದು ಮನೆಗೆ ರೀಚ್ ಆಗಿದ್ದು. ಪಾಪು ಆ್ಯಕ್ಚುಲಿ ಹೋಗುವಾಗ ಇಲ್ಲಿಂದ ಹೌಸಿಂಗ್ ಬೋರ್ಡಿಂದ ವಿಜಯನಗರಿಗೆ ಹೋಗೋ ಟೈಮಲ್ಲಿ ಆಟೋದಲ್ಲಿ ಹೋಗಿದ್ದು.
ಬರೋ ಟೈಮಲ್ಲೇ ನಾನು ಹಾಗೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ. ಹಾಗೆ ವಾಕ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದೆ. ಅದು ಇವ್ಳಿಗೆ ಆಕ್ಸೆಸರೀಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಶಾಪ್ ಹತ್ರ ಹೋಗಿದ್ನಲ್ಲ, ಅಲ್ಲೇ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡ್ತು ಅದು ಇದು ಚೂಸ್ ಮಾಡೋದಕ್ಕೇ. ಸೊ ಆ್ಯಂಡ್ ಅಲ್ಲಿ ಇನ್ನೊಂದು ಏನಾಯಿತು ಅಂತಂದರೆ ಪಾಪು ಬೇರೆ ಮಲ್ಕೊಂಡ್ಬಿಟ್ಲ. ನನಗಂತೂ ಸಾಕಾಗ್ಬಿಡ್ತು ಅವಳನ್ನ ಎತ್ಕೊಂಡು ಎಲ್ಲ ನೋಡಿ ತೊಗೊಂಡು ಬರೋಷ್ಟಲ್ಲೇ, ಅಲ್ಲಿಂದ ಮನೆಗೆ ನಡ್ಕೊಂಡು ಬರೋಷ್ಟಲ್ಲೇ ಟಯರ್ಡ್ ಆಗಿಬಿಡ್ತು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಇವತ್ತು. ಆ್ಯಂಡ್ ಹಾಗೆ ಬಂದೆ, ಕನ್ಸೀವ್ ಇದ್ದು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಲಗೇಜ್ ತೊಗೊಂಡು ಆ್ಯಂಡ್ ಪಾಪುನ ಕ್ಯಾರಿ ಮಾಡಿಕೊಂಡು ಮನೆಗೆ ಬರೋದಿದೆಯಲ್ಲ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಅನಿಸ್ಬಿಡ್ತು. ಸ್ವಲ್ಪ ಈಗ ರಿಲ್ಯಾಕ್ಸ್ ಆಗಿದೆ, ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಈಗ ನಾನು ವಿಡಿಯೋ ಮಾಡಿದ್ದು. ಪಾಪುನು ಪಾಪ ಊಟ ಮಾಡಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಈಗ ನಾನು ಏನಾದರೂ ಸ್ವಲ್ಪ ಲೈಟಾಗಿ ಊಟ ಮಾಡಿಬಿಟ್ಟು ಒಂದು 1 ಅವರ್ ಮಲ್ಕೊಂಡ್ಬಿಡ್ತೀನಿ. ಸೊ ಇನ್ನು ಬಟ್ಟೆ ಪ್ಯಾಕ್ ಮಾಡೋದಿದೆ. ಇವತ್ತು ಫ್ರೈಡೇ, ಆ್ಯಕ್ಚುಲಿ ಫ್ರೈಡೇ ವಿಡಿಯೋ ಇದು. ನಾವು ಸಂಡೇ ನೈಟ್ ಬಸ್ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ ಊರಿಗೆ ಹೋಗೋದಕ್ಕೆ. ಸೊ ನೈಟ್ 11 o'clockಗೆ ಬಸ್ ಬುಕ್ ಆಗಿದೆ. ಸೊ ನಾನು ಪ್ಯಾಕಿಂಗ್ ಕೂಡ ಮಾಡ್ಕೋಬೇಕಿನ್ನು. ಸೊ ಸ್ವಲ್ಪ ಅರ್ಧ ಪ್ಯಾಕ್ ಮಾಡಿದ್ದೀನಿ, ಮಿಕ್ಕಿದೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು.